ಹಾಯ್ ಎವ್ರಿವನ್, ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ ಕಲಿಕಾ ಬಲವರ್ಧನೆ ಅಭ್ಯಾಸ ಪುಸ್ತಕದಲ್ಲಿನ ತೃತೀಯ ಭಾಷೆ ಹಿಂದಿ 8ನೇ ತರಗತಿ. ಈ ಒಂದು ಪುಸ್ತಕದಲ್ಲಿ ಬರುವಂಥ सीखने का प्रतिफल 1 ಅದರ ಕುರಿತು ಬರುವಂಥ ಚಟುವಟಿಕೆಗಳನ್ನು ನಾನಿಲ್ಲಿ ವಿವರವಾಗಿ ವಿವರಿಸಕ್ಕೆ ಹೋಗ್ತಾ ಇದ್ದೀನಿ. ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಕೂಡ ತಾವು ನನ್ನ ಚಾನಲ್ನ ಪಕ್ಕದಲ್ಲಿರುವಂಥ ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹೊಡೆದ್ರ ಮೂಲಕ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಸಮಯವನ್ನು ವ್ಯರ್ಥ ಮಾಡದೆ सीखने का प्रतिफल 1 ಇಲ್ಲಿ गतिविधि 1 ಅಂತ ಇದೆ. वर्णों का स्वरूप तथा ಧ್ವನಿयों का पहचानते हैं ಅಂತ ಇದೆ. ಧ್ವನಿಗಳನ್ನು ಹಾಗೂ ವರ್ಣಗಳನ್ನು ಏನು ಮಾಡೋದು ತಿಳ್ಕೊಳ್ಳೋದು ಇದೆ. गतिविधि 0.1 संरचक रेखाएं तथा स्वर वर्णों के ಸ್ವರೂಪ का ಜ್ಞಾನ ಅಂತಿದೆ. ಇಲ್ಲಿ ಸಂರಚನೆ ಈ ಎಲ್ಲ ಏನು ಮಾಡಬೇಕಂದ್ರೆ ಇದ್ದ ಹಾಗೆ ಇವುಗಳನ್ನು ಸಂರಚನೆಗಳನ್ನು ರೇಖಾಗಳನ್ನು ಏನು ಮಾಡಬೇಕು ಬರಿಬೇಕಾಗುತ್ತೆ. ಇದು ಏನು ಈಸಿ ಇದೆ. ನೆಕ್ಸ್ಟ್ नमूने के अनुसार निम्नलिखित अक्षरों को संरचक रेखाओं के द्वारा लिखिए ಅಂತ ಇದೆ. ಇಲ್ಲಿ ಈ ಪ್ಲೇಸಲ್ಲಿ ಆ ಇ ಐ ಈ ರೀತಿ ಏನು ಮಾಡಬೇಕು ನೀವು ಇಲ್ಲಿ ಬರಿಬೇಕಾಗುತ್ತೆ. ಇದು ಗತಿವಿಧಿ 1. 3ನೇ ಪೇಜ್ ಆಯಿತು. ಇನ್ನು 4ನೇ ಪೇಜಲ್ಲಿ ಇದೆ ಅಂದ್ರೆ ಏನಿದೆ ವರ್ಣಮಾಲಾ ಇದೆ. ವರ್ಣಮಾಲಾ ನೀವು ಆಲ್ರೆಡಿ ಕಲ್ತಿರ್ತೀರಿ 6ಅಲ್ಲಿ. ಇಲ್ಲಿ ಸ್ವರಗಳು ಇದೆ. ನೆಕ್ಸ್ಟ್ ಅಯೋಗವಾಹಕಗಳು ಇದ್ದಾವೆ. ಅದಿಂದ ಅವರೆಗೂ ಸ್ವರಗಳು. ನೆಕ್ಸ್ಟ್ ಅಯೋಗವಾಹಕ ಅಂ ಮತ್ತು ಅಹ ಅಂತ ಇದೆ. ನೆಕ್ಸ್ಟ್ ವ್ಯಂಜನಾಕ್ಷರ ವರ್ಗೀಯ ವ್ಯಂಜನಾಕ್ಷರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಗಣದಿಂದ ಮವರೆಗೂ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳು ಕೊಟ್ಟಿದ್ದಾರೆ ಯದಿಂದ ಹವರೆಗೂ. ನೆಕ್ಸ್ಟ್ ಸಂಯುಕ್ತ ವ್ಯಂಜನೋ ಇದಕ್ಕೆ ಸಂಯುಕ್ತಾಕ್ಷರಗಳು ಅಂತ ಕರೀತಾರೆ. ಕ್ಷ ತ್ರ ಜ್ಞ ಶ್ರ ಅವುಗಳು. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಉದ್ಕ್ಷಿಪ್ರ ವ್ಯಂಜನ ಅಂತ ಕೊಟ್ಟಿದ್ದಾರೆ. ಢ ಮತ್ತು ಡ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾರೆ ನೋಡ್ರಿ, कोष्टक में दिए गए वर्णों में से स्वर वर्ण का स्पष्ट उच्चारण करते हुए ಗೋಲೋ ಮೇ ಲಿಖಿ ಅಂತ ಎಂದಿದ್ದಾರೆ. ಇಲ್ಲಿ ವರ್ಣಮಾಲೆಗಳಲ್ಲಿ ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಏನು ಮಾಡೋದು ನಾವು ಸ್ವರಗಳನ್ನು ಆರಿಸಿ ಏನು ಮಾಡಬೇಕು ಬರಿಬೇಕು. ಇಲ್ಲಿ ರೌಂಡ್ ಶೇಪ್ ಗೋಲೆಗಳನ್ನ ಕೊಟ್ಟಿದ್ದಾರೆ ನೋಡ್ರಿ. ಅದರಲ್ಲಿ ಬರೀರಿ ಎಂದಿದ್ದಾರೆ. ಇಲ್ಲಿ ಅ ಕ ಜ ಮ ಆ ಲ ಸ ಚ ಇ ಟ ಇ ವ ಉ ಹ ಯ ಉ ಆಗುತ್ತೆ. ಇದರಲ್ಲಿ ಇವೆಲ್ಲ ಇಲ್ಲಿ ವರ್ಣಮಾಲೆಗಳನ್ನು ಕೊಟ್ಟಿದ್ದಾರೆ. ಇದರೊಳಗೆ ನಾವೇನು ಮಾಡಬೇಕಪ್ಪ ಅಂದರೆ ಕೇವಲ ಸ್ವರಗಳನ್ನು ಮಾತ್ರ ಆರಿಸಿ ಇಲ್ಲಿ ಬರಿ ಎಂದಿದ್ದಾರೆ. ಇಲ್ಲಿ ಅ ಆ ಇ ಈ ಉ ಉ ಎನ್ನುವ ಸ್ವರಗಳಾಗುತ್ತವೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿಯೂ ಕೂಡ ಏನು ಮಾಡಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ವರ್ಣಾಕ್ಷರಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಸ್ವರಗಳನ್ನು ನಾವೇನು ಮಾಡಬೇಕು ಆರಿಸಿ ತೆಗಿಬೇಕು. ರು ಎ ಐ ಓ ಔ ಎಂಬುದು ಏನಾಗ್ತೈತೆ ಇಲ್ಲಿ ಸ್ವರಗಳಾಗುತ್ತವೆ. ನೆಕ್ಸ್ಟ್ निम्नलिखित वर्णों में से ह्रस्व स्वरों का ಸ್ಪಷ್ಟ ಉಚ್ಚಾರಣ ಕರ್ತೆ ಹುಯೆ ಲಿಖಿ ಅಂದರೆ ಹ್ರಸ್ವ ಸ್ವರ ದೀರ್ಘ ಸ್ವರ ಅಂತ ಇರ್ತವೆ. ಹ್ರಸ್ವ ಸ್ವರಗಳು ಭಾಳಷ್ಟು ನಾವು ಧ್ವನಿಯನ್ನು ಉಚ್ಚಾರಣೆ ಮಾಡೋದಿಲ್ಲ. ದೀರ್ಘ ಸ್ವರಗಳನ್ನು ಉಚ್ಚಾರಣೆ ಮಾಡುವಾಗ ಏನಾಗುತ್ತೆ ಜಾಸ್ತಿ ಉಸಿರು ಹೋಗುತ್ತೆ. ಅದರೊಳಗೆ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಫಸ್ಟ್ ಹ್ರಸ್ವ ಸ್ವರಗಳನ್ನು ಆರಿಸಿ ಎಂದಿದ್ದಾರೆ. ಇಲ್ಲಿ ಹ್ರಸ್ವ ಸ್ವರಗಳು ಇಲ್ಲಿ ನೋಡ್ರಿ ಆ ಇ ಐ ಇ ಓ ಈ ಉ ಔ ಉ ರು ಎ. ಇದರಲ್ಲಿ ಹ್ರಸ್ವ ಸ್ವರಗಳು ದೀರ್ಘ ಸ್ವರಗಳು ಏನಾಗಿದ್ದಾವೆ ಮಿಕ್ಸ್ ಆಗಿದ್ದಾವೆ. ನಾವೇನು ಮಾಡಬೇಕು ಇಲ್ಲಿ ಅಂದ್ರೆ ಹ್ರಸ್ವ ಸ್ವರಗಳನ್ನ ಮಾತ್ರ ಆಯ್ಕೆ ಮಾಡಬೇಕು. ಇಲ್ಲಿ ಬರೆದಿದ್ದೀನಿ ನೋಡ್ರಿ ಹ್ರಸ್ವ ಸ್ವರಗಳು ಅ ಇ ಉ ಎ ಎನ್ನುವ 4 ಏನು ಹ್ರಸ್ವ ಸ್ವರಗಳಾಗಿವೆ ಕೊಟ್ಟಂಥ ಅಕ್ಷರಗಳಲ್ಲಿ. ನೆಕ್ಸ್ಟ್ निम्नलिखित स्वरों में से दीर्घ स्वरों का स्पष्ट उच्चारण करते हुए ಲಿಖಿಯೆ. ದೀರ್ಘ ಸ್ವರಗಳನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿ ಅವುಗಳನ್ನು ಬರೀರಿ ಎಂದಿದ್ದಾರೆ. ದೀರ್ಘ ಸ್ವರಗಳು ಜಾಸ್ತಿ ಉಸಿರನ್ನು ತೆಗೆದುಕೊಂಡು ಏನು ಮಾಡ್ತೀವಿ ಅವುಗಳನ್ನ ಉಚ್ಚಾರಣೆಯನ್ನು ಮಾಡ್ತೀವಿ. ಕೊಟ್ಟಂಥ ವರ್ಣಮಾಲೆಗಳಲ್ಲಿ ಇಲ್ಲಿ ಆ ಇ ಉ ಐ ಓ ಔ ರು ಇವುಗಳು ಏನಾಗ್ತವೆ ದೀರ್ಘ ಸ್ವರಗಳು ಆಗುತ್ತವೆ. ನೆಕ್ಸ್ಟ್ ಅಯೋಗ ವಾಹೋಂ ಕೋ ಪಹಚಾನ್ ಲಿಖಿಯೆ. ಅಯೋಗವಾಹಕಗಳು ನಿಮ್ಗೆ ಈಗಾಗಲೇ ತೋರಿಸಿದ್ದೀನಿ. ಇದರಲ್ಲಿ ಅ ಆ ಅಂ ಇ
ಅಹ ಉ ಅಂತ ಇದೆ. ಸೊ ಇದರಲ್ಲಿ ಅಯೋಗವಾಹಕಗಳು ಅಮ್ ಮತ್ತು ಅಹ ಆಗುತ್ತೆ. ಸೊ ಇಲ್ಲಿ ಅಮ್ಮನ್ನು ಅನುಸ್ವಾರ ಅಂತ ಕರೀತಾರೆ, ಅಹವನ್ನು ವಿಸರ್ಗ ಅಂತ ಕರೀತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಗತಿವಿಧಿ 2 ಎರಡನೇ ಚಟುವಟಿಕೆ ವ್ಯಂಜನಾಕ್ಷರೋं का ಪರಿಚಯ. ಸೊ ವ್ಯಂಜನಾಕ್ಷರಗಳ ಪರಿಚಯ ಇದೆ. ಸೊ ಇಲ್ಲಿ ನೋಡಿ, वर्णमालों को तालिका की सहायता से अल्प प्राण और महाप्राणों को ಪಡ್ಕರ್ ಲಿಖಿಯೇ. ಸೊ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ ಅಕ್ಷರಗಳನ್ನು ಬರಿಬೇಕು. ಸೊ ಇಲ್ಲಿ ಒಂದನೇದರಲ್ಲಿ ಸೊ ವೀಲ್ ಥರ ಕೊಟ್ಟಿದ್ದಾರೆ. ಸೊ ಒಂದನೇದರಲ್ಲಿ ಅಲ್ಪ ಪ್ರಾಣ ಅಂದರೆ ಕಡಿಮೆ ಉಚ್ಚಾರಣೆಗಳು ತೆಗೆದುಕೊಳ್ಳುವಂಥ ವ್ಯಂಜನಗಳು ಖ, ಗ, ಛ, ಝ, ಠ, ಡ, ಥ, ದ, ಪ, ಬ ಇವುಗಳು ಏನಪ್ಪ ಅಂದ್ರೆ ಅಲ್ಪ ಪ್ರಾಣಾಕ್ಷರಗಳು. ಇನ್ನು ಮಹಾಪ್ರಾಣ ಅಂದರೆ ಜಾಸ್ತಿ ಉಚ್ಚಾರಣೆಗಳನ್ನು ತೆಗೆದುಕೊತೀವಿ. ಸೊ ಖ, ಘ, ಛ, ಝ, ಠ, ಢ, ಥ, ದ, ಫ, ಭ ಇವುಗಳು ಮಹಾಪ್ರಾಣಾಕ್ಷರಗಳು. ಸೊ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ ಇವುಗಳ ಬಗ್ಗೆ ಜ್ಞಾನ ಇರಲಿ. ಸೊ ಕಡಿಮೆ ಉಚ್ಚಾರಣೆ ತೆಗೆದುಕೊಳ್ಳೋದಕ್ಕೆ ಅಲ್ಪ ಪ್ರಾಣ ಅಂತೀವಿ ವ್ಯಂಜನಗಳಲ್ಲಿ. ಸೊ ಜಾಸ್ತಿ ಉಚ್ಚಾರಣೆ ತೆಗೆದುಕೊಳ್ಳುವಂಥ ವ್ಯಂಜನಾಕ್ಷರಗಳಿಗೆ ಮಹಾಪ್ರಾಣಾಕ್ಷರಗಳು ಅಂತ ಕರೆಯುತ್ತೇವೆ. ನೆಕ್ಸ್ಟ್ वर्णमालों की तालिका में सहायता से अनुनासिक अक्षरों को पढ़कर लिखिए. अनुनासिक ಅಕ್ಷರಗಳು ಞ, ನ, 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 ಮ ಅಂತ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋಲಿಂದ ಆಗುತ್ತೆ. ಸೊ ಅದರಿಂದ ನಾನು ಸ್ವಲ್ಪ ಸ್ಪೀಡಾಗಿ ವಿವರಣೆಯನ್ನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ वर्णमालों की तालिका की सहायता से अवर्गीय व्यंजनाक्षरों को पढ़कर लिखिए. ಸೊ ಅವರ್ಗೀಯ ವ್ಯಂಜನಗಳನ್ನ ಬರೀಬೇಕು. ಯ, ರ, ಲ, ವ, ಶ, ಶ, ಸ, ಹ ಅನ್ನೋದು ಇಲ್ಲಿ ಅವರ್ಗೀಯ ವ್ಯಂಜನಗಳು ಅಂತ ಆಗುತ್ತವೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಸಂಯುಕ್ತಾಕ್ಷರೋं के रूप को पहचान कर दोहराते हुए लिखिए. ಸೊ ಸಂಯುಕ್ತಾಕ್ಷರಗಳನ್ನು ನಾವು ಏನು ಮಾಡಬೇಕು, ಕಂಡು ಹಿಡಿದು ಅವುಗಳನ್ನು ಓದ್ತಾ ಬರೀರಿ ಎಂದಿದ್ದಾರೆ. ಕ ಪ್ಲಸ್ ಶ ಕೂಡಿ ಕ್ಷ ಆಗುತ್ತೆ. ಇವುಗಳಿಗೆ ಸಂಯುಕ್ತಾಕ್ಷರಗಳು ಅಂತಾರೆ. ಕ ಪ್ಲಸ್ ಶ ಕ್ಷ ಆಗುತ್ತೆ. ತ ಪ್ಲಸ್ ರ ತ್ರ ಆಗುತ್ತೆ. ನೆಕ್ಸ್ಟ್ ಜ ಪ್ಲಸ್ ಜ್ಞ ಜ್ಞ ಆಗುತ್ತೆ. ನೆಕ್ಸ್ಟ್ ಶ ಪ್ಲಸ್ ರ ಶ್ರ ಆಗುತ್ತೆ. ಸೊ ಇವು ಸಂಯುಕ್ತಾಕ್ಷರಗಳು ಇದ್ದಾಗೆ ಬರೆಯುವುದು. ನೆಕ್ಸ್ಟ್ ಇಲ್ಲಿ ಗತಿವಿಧಿ 3 ಅರ್ಧ ವ್ಯಂಜನೋं का ಪರಿಚಯ. ಸೊ ಅರ್ಧ ವ್ಯಂಜನಗಳು ಅವುಗಳ ಒತ್ತಾಕ್ಷರಗಳು ಹೇಗೆ ಬರುತ್ತವೆ ಎಂಬುದನ್ನು ಇಲ್ಲಿ ಕೊಟ್ಟಿದ್ದಾರೆ. ಖ ದ ಅರ್ಧ ವ್ಯಂಜನ ಖ ಖ ಇಲ್ಲೆಲ್ಲ ವ್ಯಂಜನ ಅವುಗಳ ಅರ್ಧ ವ್ಯಂಜನಾಕ್ಷರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಮೂನೆ के अनुसार व्यंजनांश युक्त आधा अक्षर के शब्द लिखिए. ಅರ್ಧ ಅಕ್ಷರ ಇಲ್ಲಿ ಗ ಒತ್ತಿದ್ದಂಥ ಶಬ್ದಗಳನ್ನು ನಾವಿಲ್ಲಿ ಬರೀಬೇಕು. ಗ ಒತ್ತಾಕ್ಷರ ಶಬ್ದಗಳು. ಗ ಏನು ಮಾಡಿದ್ದಾರೆ ಅಂದ್ರೆ ಅರ್ಧ ವ್ಯಂಜನ ಕೊಟ್ಟಿದ್ದಾರೆ ಇಲ್ಲೇ. ಸೊ ಗಕ್ಕೆ ಏನು ಗ ಒತ್ತಾಕ್ಷರ ಶಬ್ದಗಳನ್ನ ಇಲ್ಲಿ ಬರೀಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಮಗ್ನ ಮಗ್ನ ಆಗುತ್ತೆ. ನಗ್ನ ನೆಕ್ಸ್ಟ್ ಭಗ್ನ ನೆಕ್ಸ್ಟ್ ಸುಗ್ಗ ಎನ್ನುವುದು ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಈ ಕಡೆ ಮ ಒತ್ತಾಕ್ಷರ ರಮ್ಯ ನೆಕ್ಸ್ಟ್ ಚಂಬ ನೆಕ್ಸ್ಟ್ ಚಂಪ ನೆಕ್ಸ್ಟ್ ರಂಭ ಅನ್ನೋದು ಇಲ್ಲಿ ಮ ಒತ್ತಾಕ್ಷರ ಶಬ್ದಗಳಾಗುತ್ತವೆ. ನೆಕ್ಸ್ಟ್ ತ ಒತ್ತಾಕ್ಷರ ಸತ್ಯ ಸತ್ಯ ಪತ್ನಿ ನೆಕ್ಸ್ಟ್ ಪ್ರತ್ಯೇಕ ನೆಕ್ಸ್ಟ್ ತೃತ್ ಎಂಬುದು ಸರಿಯಾಗುತ್ತೆ. ನೆಕ್ಸ್ಟ್ ಇಲ್ಲಿ ಶ ಒತ್ತಾಕ್ಷರ ವಿಶ್ವ ಜಶ್ನ ನಿಶ್ಚಯ ಎಂಬುದು ಸರಿಯಾಗುತ್ತೆ. ನೆಕ್ಸ್ಟ್ ಇಲ್ಲಿ ನ ಒತ್ತಾಕ್ಷರ ಧನ್ಯ ಅಂತ ಆಗುತ್ತೆ. ನೆಕ್ಸ್ಟ್ ಎರಡನೇದು ಕನ್ಯಾ ಬರಿಬೇಕು. ನೆಕ್ಸ್ಟ್ ಅಂತ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಚಂದ ಅಂತ ಆಗುತ್ತೆ. ಚಂದ ಅದು ಸರಿಯಾಗಿ ಬಂದಿಲ್ಲ. ಸೊ ನೀವು ಸರಿಯಾಗಿ ಬರಿಬಿಟ್ರಿ, ಚಂದ ಅಂತ ಆಗುತ್ತೆ. ನೆಕ್ಸ್ಟ್ ಛ ಒತ್ತಾಕ್ಷರ ಅಚ್ಚ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಕ್ಕೆ ಸಂಬಂಧಿಸಿದ ಛ ಒತ್ತಾಕ್ಷರ ಇರೋದು ಕಚ್ಚ ಅಂತ ಆಗುತ್ತೆ, ಇಚ್ಛ ಅಂತ ಆಗುತ್ತೆ, ಬಚ್ಚ ಅಂತ ಆಗುತ್ತೆ. ಸೊ ಇವು ಒತ್ತಾಕ್ಷರಗಳಿಗೆ ಸಂಬಂಧಿಸಿದ ಶಬ್ದಗಳು. ಇಲ್ಲಿ ನೆಕ್ಸ್ಟ್ ಏನು ಮಾಡಿದಾರಪ್ಪ ಅಂದ್ರೆ ಅವರ व्यंजनांश युक्त या आधा अक्षर वाले शब्द दिए गए हैं. सो उनमें प्रयुक्त आधे अक्षर को बीच में ಗೋಲೆ ಮೇ ಲಿಖಿ ಅಂದಿದ್ದಾರೆ. ಸೊ ಅವ್ರು ಆಲ್ರೆಡಿ ವರ್ಡ್ಗಳನ್ನ ಕೊಟ್ಟಿದ್ದಾರೆ. ಸೊ ಅದು ಎದುರ ಏನಿದೆ
ಆದ ವ್ಯಂಜನ ಇದೆ ಅಂತ ಬರೀ, ಅಂದರೆ ಲಜ್ಜ ಅಂತ ಇದೆ, ಸಜ್ಜನ್ ಅಂತ ಇದೆ. ಸೊ ಇವುಗಳಲ್ಲಿ ಜ ಏನಿದೆಪ್ಪ ಅಂದ್ರೆ ಒತ್ತಾಕ್ಷರ ಇದೆ, ಅದಾಕ್ಷರ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನಲ್ಲಿ ಬಿಲ್ಲಿ ಲ ಇದೆ ಅಂತ ಇಲ್ಲಿ ನಾವು ಬರಿಬೋದು. ನೆಕ್ಸ್ಟ್ ವಿಸ್ಮಯ ಗುಸ್ಸ, ಇಲ್ಲಿ ಸ ಏನಿದೆ ಅಂದ್ರೆ ಒತ್ತಾಕ್ಷರ ಇದೆ, ಅದ ವ್ಯಂಜನ ಅಕ್ಷರ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅಭ್ಯಾಸ ಲಭ್ಯ ಅಂತ ಇದೆ, ಬ ಒತ್ತಾಕ್ಷರ ಇಲ್ಲಿದೆ ಎಂಬುದನ್ನು ನಾವು ನೋಡಬಹುದು. ನೆಕ್ಸ್ಟ್ ಯಾವುದಪ್ಪ ಅಂದರೆ ನ ಒತ್ತಾಕ್ಷರ, ಇಲ್ಲಿ ಧನ್ಯ ನ ಒತ್ತಾಕ್ಷರ ಇದೆ. ಸೊ ನಾವು ನೆಕ್ಸ್ಟ್ ಪ ಒತ್ತಾಕ್ಷರ ಪ್ಯಾಸ ಪ್ಯಾರ, ಪ ಒತ್ತಾಕ್ಷರ ಇಲ್ಲಿ ಇದೆ ಎಂಬುದನ್ನು ನಾವು ನೋಡ್ಬೋದು. ಸೊ ಇಷ್ಟು ಏನಪ್ಪ ಅಂದರೆ 8ನೇ ತರಗತಿ ಕಲಿಕಾ ಬಲವರ್ಧನೆ ಶೈಕ್ಷಣಿಕ ಪ್ರತಿಫಲ 1 ಇಲ್ಲಿ ಶಿಕ್ಷಕರ ಪ್ರತಿಪುಷ್ಟಿ. ನಿಮ್ಮ ಶಿಕ್ಷಕರು ಏನು ಮಾಡ್ತಾರೆ, ಸೊ ನಿಮ್ಮ ಪುಸ್ತಕವನ್ನು ನೋಡಿ, ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಅಲ್ಲಿ ಅವರು ಏನು ಮಾಡ್ತಾರೆ, ತಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಏನು ಮಾಡ್ತಾರೆ, ನೀಡ್ತಾರೆ. ಸೊ ಇಷ್ಟು ಏನಪ್ಪ ಅಂದರೆ ಶೈಕ್ಷಣಿಕ ಪ್ರತಿಫಲ 1ರಲ್ಲಿ ಬರುವಂಥ ಚಟುವಟಿಕೆಗಳನ್ನು ನಾನಿಲ್ಲಿ ವಿವರವಾಗಿ ವಿವರಿಸಿದ್ದೇನೆ. ಸೊ ತಮಗೆ ಈ ಒಂದು ಚಾನಲ್ದಲ್ಲಿ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹೊಡೆದ್ರ ಮೂಲಕ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವೆಲ್ಲರೂ ವೀಕ್ಷಣೆಯನ್ನು ಮಾಡ್ಬೋದು ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.